ಶ್ರೀಗುರುಭ್ಯೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಬ್ರಹ್ಮನಿಷ್ಠಾ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಸದ್ಗುರು ಭಕ್ತರಲ್ಲಿ, ಜಿಜ್ಞಾಸುಗಳಲ್ಲಿ ಮತ್ತು ಪ್ರತಿಯೊಬ್ಬರಲ್ಲಿಯೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇಂದಿನಿಂದ ಪ್ರಾರಂಭವಾಗಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಜಯಂತಿ ಸಪ್ತಾಹ ಪ್ರಾರಂಭವಾಗ್ತಾ ಇದೆ. ಆ ಜಯಂತಿ ಸಪ್ತಾಹ ಅಂತಂದರೆ ವಿಶೇಷವಾಗಿ ಸಾರ್ವಜನಿಕ ಸಪ್ತಾಹವಾಗಿತ್ತು. ಇದು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಹೊಳೆನರಸೀಪುರಕ್ಕೆ ಜಿಜ್ಞಾಸುಗಳು, ಭಕ್ತರುಗಳು ಬಂದು ಇಲ್ಲೇ ಇದ್ದು ವಿವಿಧ ಪಂಡಿತರುಗಳು ಇಲ್ಲಿ ಪ್ರವಚನಗಳನ್ನು ನಡೆಸ್ತಾ ಇದ್ದರು. ಆ ಪ್ರವಚನಗಳ ಮಾಲಿಕೆಗಳಿರ್ತಿದ್ವು. ಅಂತಹ ಒಂದು ಕಾರ್ಯಕ್ರಮ ಆಗಿತ್ತು ಇದು. ಆದರೆ ಈಗ ಕರೋನಾ ಬಂದಿರತಕ್ಕಂತಹ ಕಾರಣದಿಂದ ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅನ್ನೋತಕ್ಕಂತಹ ಯೋಚನೆಯಿಂದ ತಾತ್ಕಾಲಿಕವಾಗಿ ಈ ರೀತಿಯ ಆನ್ಲೈನ್ ಸಪ್ತಾಹಗಳು ಪ್ರಾರಂಭವಾಗಿವೆ. ಈ ಸಪ್ತಾಹದ ಮಾರ್ಗಶಿರ ಕೃಷ್ಣ ಷಷ್ಠಿ ಇವತ್ತು 25ರಿಂದ ಪ್ರಾರಂಭವಾಗ್ತಾ ಇದೆ. ಮಾರ್ಗಶಿರ ಕೃಷ್ಣ ತ್ರಯೋದಶಿ 31ನೇ ತಾರೀಕಾಗುತ್ತೆ, ಇದೇ ತಿಂಗಳು. ಅಲ್ಲಿವರೆಗೂ ಇದು ನಡೆಯುತ್ತೆ. ಪ್ರತಿನಿತ್ಯ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಗ್ರಂಥ ಮತ್ತು ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರ ಗ್ರಂಥಗಳು, ಅವರ ಉಪದೇಶಗಳು ಮತ್ತು ಶ್ರೀ ವಿಠಲ ಶಾಸ್ತ್ರಿಗಳ ಅಥವಾ ಜ್ಞಾನಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಉಪದೇಶದ ಗ್ರಂಥಗಳು ಏನೇನಿದೆಯೋ ಅವುಗಳನ್ನು ಇಟ್ಕೊಂಡು ಈ ಒಂದು ಸಪ್ತಾಹ ಮಹೋತ್ಸವ ನಡೆಯುತ್ತೆ. ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರ ಮತ್ತು ಜ್ಞಾನಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಉಪದೇಶಗಳನ್ನು ಶ್ರೀ ಹರಿಶರ್ಮರವರು ಸಾಯಂಕಾಲ 4:15ರಿಂದ 5:15ವರೆಗೂ ಮತ್ತು 7ರಿಂದ 8ರವರೆಗೂ ನಡೆಸ್ತಾರೆ. ಇಂದಿಗೆ ಸಾಯಂಕಾಲದ ಪ್ರವಚನ 4:15ರಿಂದ 5:15 ಪ್ರವಚನ ಇಂದಿನ ಮಟ್ಟಿಗೆ ಇರೋದಿಲ್ಲ. ನಾಳೆಯಿಂದ ಯಥಾ ಪ್ರಕಾರವಾಗಿ ಮಹಾರಾಜರ ಪ್ರವಚನಗಳು ನಡೆಯುತ್ತೆ. ಬೆಳಗಿನ ಹೊತ್ತು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಗ್ರಂಥವಾದಂತಹ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಅಂತಕ್ಕಂತಹ ಒಂದು ಗ್ರಂಥವನ್ನು ಸದ್ಗುರುಗಳು ಬರೆದಿದ್ದಾರೆ. ಅದರ ಕುರಿತು ಯಥಾಮತಿ ನಾನು ತಿಳಿದಷ್ಟನ್ನು ತಮ್ಮೆಲ್ಲರ ಮುಂದೆ ಅರಿಕೆ ಮಾಡಿಕೊಳ್ತೇನೆ. ಆ ಪ್ರವಚನಗಳು ಪ್ರಾರಂಭವಾಗ್ತವೆ. ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಈ ಗ್ರಂಥದ ಹೆಸರು ಶಂಕರರ ಪ್ರಕ್ರಿಯೆ ಅಂತಂದರೆ ಏನು ಅಂತಂದರೆ ಉಪದೇಶ ಪ್ರಕ್ರಿಯೆ ಅಂತ ಇಟ್ಕೊಳ್ಬೇಕು. ಶಂಕರಾಚಾರ್ಯರು ಯಾವ ಕ್ರಮದಿಂದ ತಮ್ಮ ಉಪದೇಶಗಳನ್ನು ಮಾಡಿದ್ರು, ಆ ಉಪದೇಶಗಳು ಯಾವ ರೀತಿ ನಮ್ಮ ಅಜ್ಞಾನವನ್ನು ಕಳೆಯುತ್ತೆ, ಇದನ್ನು ನಾವು ತಿಳ್ಕೊಳ್ಬೇಕು. ಈ ಉಪದೇಶ ಕ್ರಮವನ್ನು ಹೇಗಿದೆ ಅಂತ ತಿಳಿಸ್ಕೊಡೋದು ಕೂಡ ಬೇಕಾಗುತ್ತೆ. ಅದು ಮುಖ್ಯ. ಯಾಕೆ ಅಂತಂದರೆ ವೇದಾಂತ ಅಂತಕ್ಕಂತಹದ್ದು ಮುಖ್ಯವಾಗಿ ದಶೋಪನಿಷತ್ತುಗಳೂ ಅಲ್ಲ, ಭಗವದ್ಗೀತೆಯೂ ಅಲ್ಲ, ಅಥವಾ ಬಾದರಾಯಣ ಸೂತ್ರಗಳೂ ಅಲ್ಲ. ನಿಜವಾಗಿ ವೇದಾಂತ ಅಂತಂದರೆ ಯಾರು ಮುಮುಕ್ಷವಾದಂತಹ ಶಿಷ್ಯನಿದ್ದಾನೋ ಮತ್ತು ಜಿಜ್ಞಾಸುವಾದಂತಹ ಶಿಷ್ಯನಿದ್ದಾನೋ
ತನ್ನ ಸ್ವರೂಪವನ್ನು ತಾನು ತಿಳಿದುಕೊಳ್ಳಬೇಕು ಅಂತ ಹೊರಟಿದ್ದಾನೋ ಅಂತಹ ಶಿಷ್ಯನಿದ್ದು ಮತ್ತು ತತ್ವದಲ್ಲೇ ನೆಲೆ ನಿಂತಹ ಒಬ್ಬ ಗುರುವಿದ್ದು ಆತ ಪರಮಕರುಣೆಯಿಂದ ಈ ಶಿಷ್ಯ ಉದ್ಧಾರವಾಗಿ ಹೋಗಲಿ, ತನ್ನ ಹೃದಯದಲ್ಲಿರ್ತಕ್ಕಂತಹ ತತ್ವವನ್ನು ತಿಳಿದುಕೊಂಡು ಬಿಡಲಿ ಅಂತಕ್ಕಂತಹ ಭಾವನೆಯಿಂದ ಏನು ಉಪದೇಶವನ್ನು ಮಾಡ್ತಾನೋ ಆ ಉಪದೇಶ ಕ್ರಮವೇ ನಿಜವಾಗಿಯೂ ವೇದಾಂತ ಅಂತಕ್ಕಂತಹ ಮಾತಿಗೆ ಅರ್ಥ. ಈ ಉಪದೇಶ ಪ್ರಕ್ರಿಯೆ ಏನಿದೆ, ಈ ಉಪದೇಶ ಪ್ರಕ್ರಿಯೆಯೇ ಆ ತತ್ವವನ್ನು ತಿಳ್ಕೊಂಡಂತಹ ಜ್ಞಾನಿಗಳು, ಈ ಉಪದೇಶ ಪ್ರಕ್ರಿಯೆಯಿಂದ ತತ್ವ ತಿಳಿದುಕೊಂಡಂತಹ ಜ್ಞಾನಿಗಳು ಒಂದು ಉದ್ಗಾರ ರೂಪವಾಗಿ, ಹಾಡಿನ ರೂಪವಾಗಿ, ಲಾವಣಿಯ ರೂಪವಾಗಿ ತಮ್ಮ ಅಭಿಪ್ರಾಯಗಳನ್ನು ಏನು ಬಿಂಬಿಸ್ಕೊಂಡ್ರೋ ಅವುಗಳೇ ಉಪನಿಷತ್ತುಗಳು. ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಹೀಗೆಯೇ ತಮ್ಮ ಒಂದು ಗ್ರಂಥದಲ್ಲಿ ಹೇಳ್ತಾರೆ. ಆ ಒಂದು ಉಪದೇಶವೇನಿದೆಯೋ, ಉಪನಿಷತ್ತುಗಳಲ್ಲಿ ಇರ್ತಕ್ಕಂತಹ ಉಪದೇಶ, ಅದು ಬಹಳ ವಾಕ್ಯಗಳ ಮಥನದಿಂದ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯಗಳು ಅದರಲ್ಲಿ ತುಂಬಿಕೊಂಡಿವೆ. ಅದನ್ನೇ ಸರಳವಾಗಿ ಹೇಳಬೇಕು ಅಂತಂದರೆ ಅದು ಭಗವದ್ಗೀತೆಯ ರೂಪವನ್ನು ತಾಳುತ್ತೆ. ಈ ಉಪನಿಷತ್ನಲ್ಲಿ ಬಂದಂತಹ, ಭಗವದ್ಗೀತೆಯಲ್ಲಿ ಬಂದಂತಹ ಕೆಲವು ವಿಚಾರಗಳ ಬಗ್ಗೆ ನಂತರ ಬಂದಂತಹ ವಾದಿಗಳು ಈ ಎಲ್ಲ ಉಪದೇಶಗಳನ್ನು ತನ್ನ ಹೃದಯದಲ್ಲಿಯೇ ನೋಡಿಕೊಳ್ಳಬೇಕು ಅಂತಕ್ಕಂತಹ ಸುಳಿವನ್ನು ಕಳೆದುಕೊಂಡಂತಹ ವಿಚಾರಕರು, ಅವರು ತಮ್ಮ ಬುದ್ಧಿಶಕ್ತಿಯನ್ನು ವೇದಾಂತಾರ್ಥವನ್ನು ತಿಳ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಾರೆ. ತನ್ನ ಹೃದಯವನ್ನು, ಬುದ್ಧಿಯನ್ನು ಮೀರಿದಂತಹ ತನ್ನ ರೂಪವನ್ನು ತಾನು ನೋಡ್ಕೊಳ್ಬೇಕು ಅನ್ನುವಂತಹ ಮನೋಭೂಮಿಕೆ ಅವರಲ್ಲಿಲ್ಲ. ಅವರ ಮನಸ್ಸಿನಲ್ಲಿ ಇದು ನಾನು ಹೇಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ಅಂತಕ್ಕಂತಹ ಮನೋಭೂಮಿಕೆ. ಅಂದರೆ ಅವರಿಗೆ ವಾಕ್ಯಾರ್ಥ ರೂಪವಾಗಿ ಅರ್ಥವಾಗಬೇಕು. ತಾನು ಹೇಗೆ ಬೇರೆ ಎಲ್ಲ ಪದಾರ್ಥಗಳನ್ನು ತಿಳಿದುಕೊಳ್ತಾ ಇದ್ದೀನೋ ಹಾಗೆಯೇ ಮೋಕ್ಷಕ್ಕೆ ಕಾರಣವಾದ ಬ್ರಹ್ಮಜ್ಞಾನವೂ ಹಾಗೆ ಹೇಗೋ ಒಂದು ರೀತಿಯಲ್ಲಿ ಚೆನ್ನಾಗಿ ಅರ್ಥ ಆಗಬೇಕು. ಈ ರೀತಿಯ ಮನೋಭೂಮಿಕೆಯವರು, ಈ ರೀತಿಯ ಮನೋಭೂಮಿಕೆಯವರು ಬಂದು ಎಷ್ಟೋ ಆಕ್ಷೇಪಗಳನ್ನು ಮಾಡಿದಾಗ ಆ ಆಕ್ಷೇಪಗಳಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರ ಬಾದರಾಯಣ ಸೂತ್ರಗಳು ಬರ್ತವೆ. ಈ ಬಾದರಾಯಣ ಸೂತ್ರದ ಮೇಲೆಯೇ ಶಂಕರಾಚಾರ್ಯರು ತಮ್ಮ ಭಾಷ್ಯವನ್ನು ಬರೆದಿದ್ದಾರೆ. ಇಲ್ಲಿ ವಾದ ವಿವಾದಗಳಿದೆ. ಆ ವಾದ ವಿವಾದಗಳಲ್ಲಿ ಯಾವ ಅಂಶವನ್ನು ಆ ಪ್ರತಿವಾದಿ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದನ್ನು ಬಾದರಾಯಣಾಚಾರ್ಯರು ತೋರಿಸ್ಕೊಡ್ತಾರೆ ಮತ್ತು ಶಂಕರಾಚಾರ್ಯರು ತೋರಿಸ್ಕೊಡ್ತಾರೆ. ಆಗ ನಮಗೆ ಸರಿಯಾದ ದಿಕ್ಕಿನಿಂದ ಈ ತತ್ವ ವಿಚಾರವನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಬಾದರಾಯಣ ಸೂತ್ರಗಳು ಆ ಒಂದು ನಿಮಿತ್ತದಿಂದ ಹೊರಡ್ತವೆ. ಪ್ರಸ್ಥಾನತ್ರಯಗಳು ವೇದಾಂತ ಅಂತ ಆಗೋದು ಯಾವಾಗ ಅಂತಂದರೆ, ಈ ತನ್ನ ಹೃದಯದ ಅನುಭವವನ್ನು ತಾನು ನೋಡಿಕೊಳ್ಳುವುದಕ್ಕೆ ಅನುಕೂಲವಾದಂತಹ ಗ್ರಂಥರಾಶಿಯಾಗಿ ಇಟ್ಟುಕೊಂಡಾಗ. ಅದು ಶಾಸ್ತ್ರ ರಾಶಿ ಕೇವಲ ಅಧ್ಯಯನ ಮಾಡಿ ಸರಿ ತಪ್ಪು ವಾಕ್ಯಗಳ ವಿಮರ್ಶೆ ಇವುಗಳಲ್ಲೇ ಕಳೆದು ಹೋಗ್ಬಿಟ್ರೆ ನಮಗೆ ಅದರ ಪ್ರಯೋಜನ ಬರೋದಿಲ್ಲ. ಇಂತಹ ಒಂದು ಗ್ರಂಥರಾಶಿ ಏನಿದೆಯೋ, ಈ ಶಂಕರಾಚಾರ್ಯರು ಬರೆದಿರ್ತಕ್ಕಂತಹ ಬ್ರಹ್ಮಸೂತ್ರಗಳು ಮತ್ತು ಉಪನಿಷತ್ ಭಾಷ್ಯಗಳು, ಗೀತಾ ಭಾಷ್ಯಗಳು, ಇವುಗಳನ್ನು ನೋಡಿದರೆ ಅವರು ಯಾವ ಕ್ರಮದಿಂದ ಉಪದೇಶವನ್ನು ಮಾಡುತ್ತಾ ಇದ್ದಾರೆ ಅನ್ನೋದನ್ನು ಬಿಚ್ಚಿ ಜಗತ್ತಿಗೆ ಹೇಳಬೇಕು ಅನ್ನೋದನ್ನು ಸಚ್ಚಿದಾನಂದ ಸ್ವಾಮಿಗಳು ತೀರ್ಮಾನ ಮಾಡಿಕೊಂಡ್ರು. ಯಾಕೆ ಈ ತೀರ್ಮಾನ ಮಾಡಬೇಕಾಯಿತು ಅಂತಂದರೆ, ಶಂಕರಾಚಾರ್ಯರು ಯಾವ ಕ್ರಮದಿಂದ ಉಪದೇಶವನ್ನು ಮಾಡ್ತಾ ಇದ್ದಾರೆ ಅನ್ನೋದೇನೆ ಬಹಳ ಗೊಂದಲಕರವಾಗಿ ಇವತ್ತು ಲೋಕದಲ್ಲಿ ಇದ್ದುಬಿಟ್ಟಿದೆ. ಕೆಲವರು ಈ ಶಂಕರ ಪರಂಪರೆಯ ಒಳಗಡೆಯೇ ಏಕಜೀವವಾದ ಮತ್ತು ಮಾಯಾ ಅವಿದ್ಯಾ ಒಂದೇ ಅಂತಕ್ಕಂತಹ ವಾದ, ಹೀಗೆ ಬಹಳ ಪ್ರಕ್ರಿಯೆಗಳು ತುಂಬಿಕೊಂಡಿವೆ. ಈ ಪ್ರಕ್ರಿಯೆಗಳಿಂದ ಏನಾಗ್ತಾ ಇದೆ ಅಂತಂದರೆ, ಶಂಕರಾಚಾರ್ಯರು ಹೇಗೆ ನಮಗೆ
ಪಾಠವನ್ನು ಮಾಡಿದ್ದಾರೆ, ಹೇಗೆ ನಮಗೆ ಜ್ಞಾನವನ್ನು ತಿಳಿಸಿದು ಕೊಡ್ತಾ ಇದ್ದಾರೆ ಅನ್ನುವ ಕ್ರಮವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಶಂಕರಾಚಾರ್ಯರು ಯಾವ ಕ್ರಮದಲ್ಲಿ ನಮಗೆ ತಮ್ಮ ಅಭಿಪ್ರಾಯಗಳನ್ನು ಮೂಡಿಸಿದರೆ ನಾವು ಅದನ್ನು ಹೇಗೆ ತಿಳಿದುಕೊಳ್ಬೇಕು ಅನ್ನುವ ವಿಚಾರವನ್ನು ನಾವು ಸ್ಪಷ್ಟ ಮಾಡಿಕೊಳ್ಳದೆ ಹೋದರೆ ಅವರ ಅಭಿಪ್ರಾಯವನ್ನು ತೀರ್ಮಾನ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಮತ್ತು ನಮಗೂ ಯಾವುದೇ ಘನವಾದ ಪ್ರಯೋಜನ ಉಂಟಾಗೋದಿಲ್ಲ. ಹೇಗೆ ಆ ಸೂಕ್ಷ್ಮವಾದಂತಹ ತತ್ವವನ್ನು ಹೇಗೆ ಅರ್ಥ ಮಾಡಿಸಿದ್ದಾರೆ ಅನ್ನೋದನ್ನು ಚರ್ಚೆ ಮಾಡಲೇಬೇಕು ಅಂತ ಗುರುಗಳು ತೀರ್ಮಾನ ಮಾಡಿ ಈ ಗ್ರಂಥವನ್ನು ಬರೆದರು. ಈ ಗ್ರಂಥವನ್ನು ಬರೀಬೇಕಾದರೆ ಇದರಲ್ಲಿ ಸಾಕಷ್ಟು ಅಂಶಗಳನ್ನು ಗುರುಗಳು ತಗೊಳ್ತಾರೆ. ಗ್ರಂಥದ ಮೂಲಭೂತವಾದಂತಹ ಭಾಗ, ಇದರಲ್ಲಿ 7 ಭಾಗಗಳಿದೆ. 7 ಭಾಗದಲ್ಲಿ ವೇದಾಂತ ಸಿದ್ಧಾಂತದ ನಿರ್ಣಯ ಏನು ಮಾಡಬೇಕು ಅಂತಕ್ಕಂತಹ ಒಂದು ಅಂಶವನ್ನು ತಗೊಳ್ತಾರೆ. ವೇದಾಂತ ಅಂತಂದರೆ ಅದ್ವೈತವೇ ಆಗಿತ್ತು ಅನ್ನೋದನ್ನು ಗುರುಗಳು ಐತಿಹಾಸಿಕ ದೃಷ್ಟಿಯಿಂದ ನೋಡಿ, ಬೇರೆ ಬೇರೆ ಭಾಷ್ಯಕಾರರುಗಳು, ಪ್ರಾಚೀನ ಆಚಾರ್ಯರುಗಳು ಹೇಳಿದಂತಹ ಮಾತುಗಳ ಆಧಾರದ ಮೇಲೆ ವೇದಾಂತ ಅಂದರೆ ಕೇವಲ ಅದ್ವೈತವೇ ಆಗಿತ್ತು ಅನ್ನೋದು ಹೇಗೆ ಅನ್ನೋದನ್ನು ಮೊದಲು ನಿರೂಪಣೆ ಮಾಡಿ ತೋರಿಸ್ತಾರೆ. ಮತ್ತು ಶಂಕರಾಚಾರ್ಯರು ತಮ್ಮ ವೇದಾಂತಿಗಳ ಕುರಿತು, ತಮ್ಮ ಕಾಲದ ವೇದಾಂತಿಗಳ ಕುರಿತು ಮಾತಾಡಬೇಕಾದ್ರೆ ಎಲ್ಲಿಯೂ ಕೂಡ ಅದ್ವೈತವನ್ನು ಬಿಟ್ಟು ಬೇರೆ ಏನನ್ನೋ ಹೇಳ್ತಕ್ಕಂತಹ ಒಬ್ಬವಾದಿಯ ಪ್ರಸ್ತಾಪವೂ ಮಾಡೋದೇ ಇಲ್ಲ. ಅದ್ವೈತದ ಒಳಗಡೆಯೇ ವಿವಿಧವಾದಂತಹ ಪ್ರಕ್ರಿಯೆ ಇದ್ದಂತಹ ವಾದಿಗಳ ಬಗ್ಗೆ ತುಂಬ ಪ್ರಸ್ತಾಪ ಮಾಡ್ತಾರೆ. ಆದರೆ ಈ ಅದ್ವೈತದ ಹೊರತಾಗಿ ವಿಶಿಷ್ಟಾದ್ವೈತವಿದೆ, ದ್ವೈತವಿದೆ ಅಂತಕ್ಕಂತಹ ವಾದಿಗಳು ಅವ್ರ ಕಾಲದಲ್ಲಿ ಇರಲಿಲ್ಲ ಅನ್ನೋ ಅಂಶವನ್ನು ತೋರಿಸ್ತಾರೆ. ಹೀಗಾಗಿ ಇದನ್ನು ಯಾಕೆ ಅವರು ತೋರಿಸ್ಬೇಕಾಯ್ತು ಅಂತಂದರೆ, ಅದ್ವೈತ ಪ್ರಧಾನವಾದಂತಹ ಭಾಷ್ಯವನ್ನು ಇಟ್ಕೊಂಡಿಯೇ ಈ ಒಂದು ಪ್ರಕ್ರಿಯೆ ನಿರ್ಧಾರಣೆ ಮಾಡಬೇಕು ಅನ್ನೋದಕ್ಕೆ ಒಂದು ಕಾರಣಕ್ಕೋಸ್ಕರ ಆ ಥರ ಹೇಳ್ತಾರೆ. ಇವರು ಸ್ವಕಪೋಲ ಕಲ್ಪನೆಯಿಂದ ಶಂಕರಾಚಾರ್ಯರು ತಮ್ಮ ಅಭಿಪ್ರಾಯಗಳನ್ನು ಬರೆದಿರಲಿಲ್ಲ. ಅವ್ರಿಗಿಂತೂ ಬಹಳ ಹಿಂದೆ ಸಾಕಷ್ಟು ಆಚಾರ್ಯರುಗಳು ಇದ್ದರು. ಉಪವರ್ಷಾಚಾರ್ಯರು, ಬ್ರಹ್ಮನಂದಿ ಅಂತಕ್ಕಂತಹ ಆಚಾರ್ಯರು, ದ್ರವಿಡಾಚಾರ್ಯ ಅಂತಕ್ಕಂಥ ಒಬ್ಬರು ಆಚಾರ್ಯರು, ಇವರೆಲ್ಲ ಇದ್ದಿದ್ದು ಆ ಸೂಕ್ಷ್ಮ ಸೂಚನೆಗಳು ಶಂಕರ ಭಾಷ್ಯದಲ್ಲೇ ನಮಗೆ ಕಾಣಿಸುತ್ತೆ. ಮತ್ತು ಈ ಎಲ್ಲ ಆಚಾರ್ಯರುಗಳು ಮತ್ತು ತಾನು ಶಂಕರಾಚಾರ್ಯರು ತಾವೇನು ಏನೋ ಹೇಳಕ್ಕೆ ಹೊರಟ್ರೆ, ಈ ಸಂಪ್ರದಾಯದಲ್ಲಿ ನನಗೆ ಹೀಗೆ ತಿಳಿದಿದೆ, ಈ ಸಂಪ್ರದಾಯವನ್ನು ತಿಳಿದಂತಹ ಆಚಾರ್ಯರುಗಳು ಹೀಗೆ ಹೇಳ್ತಾರೆ ಅನ್ನುವ ಮಾತನ್ನು ಪದೇ ಪದೇ ಹೇಳ್ತಾರೆ. ಅಂದರೆ ವೇದಾಂತಗಳಿಗೆ ವ್ಯಾಖ್ಯಾನ ಮಾಡ್ತಕ್ಕಂತಹ ಪರಂಪರೆ ಅವುಗಳು ಪ್ರಾಚೀನ ಕಾಲದಿಂದ ಇತ್ತು. ಅದ್ವೈತ ಸಂಪ್ರದಾಯದಲ್ಲಿ ಅಂತಹ ಆಚಾರ್ಯ ಪರಂಪರೆಗಳು ಪ್ರಾಚೀನ ಕಾಲದಿಂದಲೇ ಇತ್ತು ಅನ್ನೋದು ಸ್ಪಷ್ಟವಾಗಿ ಶಂಕರಾಚಾರ್ಯರ ಭಾಷ್ಯದಿಂದ ನಮ್ಗೆ ಗೊತ್ತಾಗುತ್ತೆ. ಶಂಕರಾಚಾರ್ಯರು ಹೊಸದಾಗಿ ಅದ್ವೈತವನ್ನು ತಂದರು ಅಂತಕ್ಕಂತಹದ್ದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಶಂಕರಾಚಾರ್ಯರು ಏನನ್ನೋ ಹೊಸದಾಗಿ ಹೇಳ್ತಾ ಇದ್ದೀನಿ ಅನ್ನುವ ಭಾವವನ್ನೇ ತೋರಿಸೋದಿಲ್ಲ. ಪ್ರಾಚೀನ ಆಚಾರ್ಯರು ಹೀಗೆ ಹೇಳಿದ್ರು ಅನ್ನುವ ಅಂಶಗಳನ್ನೇ ಹೇಳ್ಕೊಂಡು ಹೋಗ್ತಾರೆ. ಅವರಿಗೆ ಈ ಕಲ್ಪನೆಯೂ ಬಂದ ಹಾಗೆ ಕಾಣೋದಿಲ್ಲ. ಇದು ನಾನು ಹೊಸದಾಗಿ ಏನೋ ಹೇಳ್ತಾ ಇದ್ದೀನಿ ಅನ್ನುವ ಕಲ್ಪನೆಯೂ ಅವರಿಗೆ ಬಂದ ಹಾಗೆ ಕಾಣೋದಿಲ್ಲ. ಯಾಕೆಂತಂದರೆ ಇಷ್ಟು ಸೂಕ್ಷ್ಮವಾದಂತಹ ವಿಚಾರವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ವ್ಯಕ್ತಿ, ಒಂದು ಹೊಸದನ್ನು ಕೊಡಬಲ್ಲಂತಹ ಸಾಮರ್ಥ್ಯ ಇರತಕ್ಕಂತಹ ವ್ಯಕ್ತಿಯವರು ಅದನ್ನು ಮಾಡಿಬಿಟ್ಟಿದ್ರೆ ಖಂಡಿತವಾಗಿಯೂ ನೋಡಪ್ಪ ಇಷ್ಟು ವರ್ಷ ಯಾರೂ ಹೇಳಿಲ್ಲ, ನಾನೀಗ ಹೇಳ್ತಾ ಇದ್ದೀನಿ ಅಂತಕ್ಕಂತಹ ಮಾತನ್ನಾದರೂ ಹೇಳಬೇಕಾಗಿತ್ತು. ಅದನ್ನು ಅವ್ರು ಹೇಳೋದಿಲ್ಲ. ಈ ಬಾದರಾಯಣ ಸೂತ್ರಗಳ ಮೇಲಿನ ಭಾಷ್ಯದ ವ್ಯಾಖ್ಯಾನದಲ್ಲಿ ತಾಂತ್ರಿಕ ಮತಗಳಲ್ಲಿ ಒಂದಾದಂತಹ ಪಾಂಚರಾತ್ರ ಮತ ಅಂತಕ್ಕಂಥದ್ದಿತ್ತು. ಈ ಪಾಂಚರಾತ್ರ ಮತದ ಬಗ್ಗೆ ಗುರುಗಳು ಶಂಕರಾಚಾರ್ಯರು ವಿಮರ್ಶೆಯನ್ನು ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಆಚಾರ್ಯ, ನಾನು ವೇದದಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂತಹ ಒಂದು ಹೊಸ ಅಂಶವನ್ನು ಹೇಳ್ತಾ ಇದ್ದೀನಿ ಅಂತ ಒಬ್ಬ ಅಲ್ಲಿ ಪ್ರಸ್ತಾಪ ಮಾಡ್ತಾನೆ. ಆ ತಾಂತ್ರಿಕ ಮತದವರ ಒಂದು ವಾದವನ್ನು ವಿಮರ್ಶೆ ಮಾಡಬೇಕಾದ್ರೆ ಈ ಅಂಶವನ್ನು ಗುರುಗಳು ಅಲ್ಲಿ ತೋರಿಸ್ತಾರೆ, ಶಂಕರಾಚಾರ್ಯರು ಅಲ್ಲಿ ತೋರಿಸ್ತಾರೆ.
ಅಂದರೆ ಯಾವುದೋ ಹೊಸದಾಗಿ ಬಂತು ಅಂತಂದರೆ ಅದು ಎಲ್ಲಿ ಬಂತು, ಅದನ್ನು ಯಾರಾದರೂ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ, ಹೌದು ಈ ಥರ ಮಾಡ್ತಾ ಇದ್ದೀವಿ, ಹೊಸದಾಗಿ ಹೇಳ್ತಾ ಇದ್ದೀವಿ ಅಂತಕ್ಕಂತಹದ್ದನ್ನು ಯಾರು ಹೇಳ್ತಾ ಇದ್ದಾರೋ ಅವರನ್ನು ಗುರುತಿಸ್ತಾರೆ ಶಂಕರಾಚಾರ್ಯರು. ಹಾಗೆ ತಾನು ಇದೇನೋ ಹೊಸದಾಗಿ ಹೇಳ್ತಾ ಇದ್ದೀನಿ ಅಂತ ಎಲ್ಲೂ ಹೇಳೋದೇ ಇಲ್ಲ. ಇದರಿಂದಲೂ ಗೊತ್ತಾಗುತ್ತೆ ಇದು ಪ್ರಾಚೀನ ಪರಂಪರೆಯಿಂದಲೇ ಹಿಡಿದು ಬಂದಂತಹ ಅಂಶಗಳು, ಈ ವಿಚಾರಗಳು ಅಂತಕ್ಕಂಥದ್ದು. ಮತ್ತು ಶಂಕರರಿಗೂ ಹಿಂದೆ ಇದ್ದಂತಹ ಕೆಲವು ಬೇರೆ ದರ್ಶನಗಳ ವಾದಿಗಳು ಈ ವೇದಾಂತವನ್ನು ವಿಮರ್ಶೆ ಮಾಡಬೇಕಾದ್ರೆ ಅದ್ವೈತ ಪ್ರಧಾನವಾದಂತಹ ವೇದಾಂತದ್ದೇ ವಿಮರ್ಶೆ ಮಾಡ್ತಾರೆ ಹೊರತು ಬೇರೆ ಯಾವುದೇ ವಿಮರ್ಶೆಯನ್ನು ಮಾಡೋದಿಲ್ಲ. ಬೇರೆ ವಿಶಿಷ್ಟ ಅದ್ವೈತಿ, ದ್ವೈತಿ ಇವ್ರುಗಳ ಪ್ರಸಕ್ತಿಯೇ ಅಲ್ಲಿ ಕಾಣಿಸೋದಿಲ್ಲ. ಈ ಅಂಶವನ್ನು ಗುರುಗಳು ಎತ್ತಿ ತೋರಿಸ್ತಾರೆ. ಯಾಕೆ ಇದನ್ನು ಹೇಳಬೇಕಾಗತ್ತೆ ಅಂತಂದರೆ, ಈ ಅಂಶಗಳನ್ನು ಯಾಕೆ ಅವ್ರು ಹೇಳ್ತಿದ್ದಾರೆ ಅಂತಂದರೆ, ಈ ಪ್ರಕ್ರಿಯಾ ಸ್ವರೂಪ, ಉಪದೇಶ ಪ್ರಕ್ರಿಯೆಯ ಸ್ವರೂಪವನ್ನು ನಿರ್ಧಾರ ಮಾಡಬೇಕು ಅಂತಂದರೆ ಯಾವುದು ಪ್ರಾಚೀನವಾದದ್ದು, ಯಾವುದು ಆಗಿತ್ತು ಅನ್ನೋದನ್ನು ಗುರುತಿಸಿದ್ರೆ ಅವರ ಮುಖಾಂತರ ಅವರು ಹೇಳಿದಂತಹ ಪ್ರಕ್ರಿಯೆ ಸರಿಯೋ ತಪ್ಪೋ ಅನ್ನೋ ವಿಮರ್ಶೆ ಮಾಡಬಹುದು ಅನ್ನೋದು ಗುರುಗಳ ಕಲ್ಪನೆ. ಇದನ್ನು ಹೇಳಿದ ಮೇಲೆ ಶಾಂಕರ ವೇದಾಂತ ಮರ್ಯಾದ ಅಂತಕ್ಕಂಥ ಒಂದು ಚಾಪ್ಟರನ್ನು ತಗೊಳ್ತಾರೆ ಗುರುಗಳು. ಅಲ್ಲಿ ಕೆಲವು ಮೂಲಭೂತ ಕೆಲವು ವಿಚಾರಗಳನ್ನು ಗಮನಿಸಿ ಗುರುತಿಸಿ ಅದನ್ನು ಒಪ್ಕೊಂಡ್ಬಿಟ್ಟಿದೆ ಯಾವ ಈ ಶಾಂಕರ ವೇದಾಂತದಲ್ಲಿ. ಅವುಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ. ಒಂದು ಬ್ರಹ್ಮಾತ್ಮತ್ವ ಅಂತಕ್ಕಂಥದ್ದು ಸ್ವಯಂ ಸಿದ್ಧ ಅಂತ ಹೇಳ್ತಾರೆ. ಬ್ರಹ್ಮಕ್ಕೂ ಆತ್ಮನಿಗೂ ಇರತಕ್ಕಂತಹ ಐಕ್ಯ ಅನ್ನೋದೇನಿದೆ ಅದು ಯಾರೋ ಒಬ್ಬರು ಹೇಳಿಕೊಟ್ಟ ಮೇಲೆ ಗೊತ್ತಾಗುವಂಥದ್ದೇನಲ್ಲ, ಅದು ತಾನೇ ತಾನಾಗಿ ಸದಾ ಅದು ಇದ್ದೇ ಇದೆ ಅಂತಕ್ಕಂತಹ ಒಂದು ಅಂಶವನ್ನು ಶಾಂಕರ ವೇದಾಂತದಲ್ಲಿ ಒಪ್ಕೊಳ್ತಾರೆ. ಇದು ಒಪ್ಕೊಳ್ಬೇಕಾಗಿದ್ದೇನಲ್ಲ, ಗಮನಿಸಿದ್ರೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಏಕೆಂದರೆ ವೇದಾಂತದಲ್ಲಿ ನಂಬಿಕೆಗೆ ಯಾವುದೇ ವಿಷಯ ಇಲ್ಲ, ಇಲ್ಲಿ ಎಲ್ಲವೂ ಅನುಭವದ್ದೇ ವಿಷಯಗಳು. ಮತ್ತು ಜೀವನಿಗೆ ಬ್ರಹ್ಮಾತ್ಮಕನಾಗಿರ್ತಕ್ಕಂಥದ್ದಾಗಲಿ ಮತ್ತು ಅವನು ಯಾವುದೇ ಕ್ರಿಯೆಗಳನ್ನು ಮಾಡದೇ ಇರತಕ್ಕಂತಹ ರೂಪದ್ದು ಅವನು ಆಗಿದ್ದಾನೆ ಅವನ ಮೂಲ ಸ್ವಭಾವದಲ್ಲಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಗುಣಾಗುಣೇಶು ವರ್ತಂತೆ ಇತಿಮತ್ವಾನ ಸಜ್ಜತೆ, ಗುಣಗಳಲ್ಲಿ ಆಡ್ತಾ ಇವೆ ಅನ್ನೋ ತಿಳ್ಕೊಂಡ ಮೇಲೆ ಅವನು ಅದರಿಂದ ಬಿಟ್ಟು ಹೊರಗಡೆ ಇರ್ತಾನೆ ಅಂತ ಕೃಷ್ಣ ಏನು ಹೇಳ್ತಾನೆ. ಅಂತಹ ಅಂಶವನ್ನು ವೇದಾಂತದಲ್ಲಿ ಸಿದ್ಧವತ್ತಿಟ್ಕೊಂಡಿದ್ದಾರೆ. ಯಾಕೆಂತಂದರೆ ಅದು ಅನುಭವದಲ್ಲಿ ಕಂಡು ಬರುತ್ತೆ ಅಂತ. ಈಗ ನನಗೆ ನಾನು ಮಾಡ್ತಾ ಇದ್ದೀನಿ ಅನ್ನುವ ಅನುಭವ ಇದೆ, ಆದರೆ ನಾನು ಮಾಡ್ತಾ ಇದ್ದೀನಿ ಅನ್ನುವ ಅನುಭವವನ್ನು ಕೂಡ ದರ್ಶಿಸ್ತಾ ಇರ್ತಕ್ಕಂತಹ ಅನುಭವ ಏನಿದೆಯೋ ಆ ಅನುಭವ ಸ್ವರೂಪರಾಗಿದ್ದೀವಿ ನಾವು. ಒಂದು ಆ ಅನುಭವವನ್ನು ಮತ್ತೆ ಮಾಡ್ಕೊಳ್ಬೇಕಾಗಿಲ್ಲ, ಅದಿನ್ನೇನೋ ಮಾಡೋದಕ್ಕೆ ಹೊರಟಿಲ್ಲ, ಅದು ತಾನೇ ಕೂತ್ಕೊಂಡಿದೆ. ಈ ಅಂಶ ಇರೋದರಿಂದ ಕರ್ತೃತ್ವ ಅನ್ನತಕ್ಕಂಥದ್ದು ನಮ್ಮ ಸ್ವಭಾವವಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅದನ್ನು ಗುರುಗಳು ಪ್ರಸ್ತಾಪ ಮಾಡ್ತಾರೆ ಆ ಒಂದು ಚಾಪ್ಟರ್ನಲ್ಲಿ. ಪ್ರಮಾತೃತ್ವ ಅನ್ನೋದು ನಮ್ಮ ಸ್ವಭಾವವೂ ಅಲ್ಲ ಅನ್ನೋದನ್ನು ಗುರುಗಳು ಅಲ್ಲಿ ನೆನಪಿಸ್ಕೊಡ್ತಾರೆ. ಇದು ಬಹಳ ತಿಳಿದಿಟ್ಕೊಳ್ಬೇಕಾದಂತಹ ವಿಷಯ. ಪ್ರಮಾತೃತ್ವ ಅಂತಂದ್ರೇನು? ನಾನು ತಿಳಿದುಕೊಳ್ಳುವವನು ಅಂತಕ್ಕಂತಹ ಒಂದು ಭಾವನೆ. ನಾನು ತಿಳಿದುಕೊಳ್ಳುವವನು ಅನ್ನುವ ಭಾವನೆ ಏನಿದೆಯೋ ಇದು ನಮ್ಮ ಸ್ವಭಾವ ಅಲ್ಲ ಅನ್ನೋದು ಕೂಡ ವೇದಾಂತದಲ್ಲಿ, ಶಾಂಕರ ವೇದಾಂತದಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿ ಇಟ್ಕೊಂಡಿರಬೇಕಾದಂತಹ ವಿಷಯ. ನನ್ನ ಸ್ವಭಾವವೇ ಆಗಿದ್ದರೆ ಸದಾ ಅರಿಯುವ ಸ್ವಭಾವದವನೇ ಆಗಿರಬೇಕಾಗಿತ್ತು. ಬೆಂಕಿಗೆ ಹೇಗೆ ಬಿಸಿ ಸ್ವಭಾವವೋ, ಬೆಂಕಿ ತನ್ನ ಬಿಸಿಯನ್ನು ಹೇಗೆ ಎಂದೂ ಬಿಟ್ಕೊಳ್ಳೋದಿಲ್ವೋ, ಹಾಗೆ ಮನಸ್ಸಿನಿಂದ ಅರಿತಾ ಇರತಕ್ಕಂತಹ ಪ್ರಕ್ರಿಯೆ ಏನಿದೆ ಇದು ಯಾವತ್ತೂ ಬಿಟ್ಟೇ ಹೋಗಬಾರ್ದಾಗಿತ್ತು. ಆದರೆ ಇದು ಬಿಟ್ಟು ಹೋಗ್ತಾ ಇದೆ. ತನ್ನ ಸ್ವರೂಪದಲ್ಲಿ ತಾನಿದ್ದಾಗ ಯಾವುದೇ ವಿಶೇಷ ಅರಿವಿಲ್ಲದೆ ಅಖಂಡ ಅರಿವಿನ ರೂಪನಾಗಿ ತಾನು ಇದ್ಕೊಳ್ತಾ ಇದ್ದಾನೆ. ಆದ್ದರಿಂದ ವಿಶೇಷ ಅರಿವು ಬರೋದು ಹೋಗೋದು ಅನ್ನೋದಾಗ್ತಾ ಇದೆ. ಆದರೆ ಅಖಂಡ ಅರಿವಾಗಿರೋದು ಅನ್ನೋದು ತನ್ನಲ್ಲಿ ತಾನು ಇದ್ದೇ ಇದೆ ಎಂದಿಗೂ. ಈ ಅಂಶದಿಂದ ಕೂಡ ನಾನು ತಿಳಿದುಕೊಳ್ತೀನಿ ಅಂತಕ್ಕಂತಹ ಪ್ರಮಾತೃತ್ವ ಅಂತ ಏನು ಹೇಳ್ತೀವಿ ಅದು ನಮ್ಮ ಸ್ವಭಾವಕ್ಕೆ ಅಂಟಿಕೊಂಡಿಲ್ಲ, ಸೇರಿಕೊಂಡಿಲ್ಲ, ನಮ್ಮ ತಾತ್ಕಾಲಿಕವಾದಂತಹ ಅವಸ್ಥೆ ಅದು ಅಂತ ಹೇಳಬಹುದು. ಇದು ಕೂಡ ಶಾಂಕರ ವೇದಾಂತದ ಕೆಲವು ಮುಖ್ಯ ಅಂಶಗಳಲ್ಲಿ ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಅಂಶ,
ಆತ್ಮಜ್ಞಾನಕ್ಕೂ ಮೊದಲೆಯೇ ಪ್ರಮಾಣಗಳ ಪ್ರಮಾಣತ್ವ ಅನ್ನುವಂತಹ ಅಂಶ. ಅಂದರೆ ಆತ್ಮಜ್ಞಾನವಾದ ಮೇಲೆ ತಿಳಿದುಕೊಳ್ಳತಕ್ಕಂತಹ ವಸ್ತು, ತಿಳಿದುಕೊಳ್ಳುವುದಕ್ಕೆ ಬಳಸ್ತಕ್ಕಂತಹ ಸಾಧನ, ತಿಳಿದುಕೊಳ್ಳುವವ, ತ್ರಿಪುಟಿ ಮೂರು. ಈ ಮೂರೂ ಕೂಡ ಅಖಂಡ ಅರಿವೇ ಆಗಿದೆ, ಅರಿವೇ ಹೀಗೆ ತೋರಿದು ಅಂತ ತಿಳ್ಕೊಳ್ತೀವಿ. ಈ ಒಂದು ಅಂಶ ಏನಿದೆ, ಇದು ಈ ರೀತಿ ಸಿದ್ಧವಾಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳೋದಕ್ಕೆ ನಾನು ಇಂತಹ ಒಂದು ಸಾಧನವನ್ನು ಬಳಸ್ಕೊಂಡು ಇಂತಹದ್ದನ್ನು ತಿಳಿದುಕೊಳ್ತೀನಿ ಅಂತಕ್ಕಂತಹ ಯೋಚನೆಯನ್ನು, ಆ ಒಂದು ವ್ಯವಹಾರವನ್ನು ಮಾಡ್ತಾರೆ ಮನುಷ್ಯ. ತತ್ವಜ್ಞಾನದ ನಂತರ ಈ ವ್ಯವಹಾರವಿಲ್ಲ, ತತ್ವಜ್ಞಾನದ ಮೊದಲೆಯೇ ಈ ವ್ಯವಹಾರವಿಲ್ಲ. ಯಾವುದು ತಿಳಿದುಕೊಳ್ಳುವುದಕ್ಕೆ ಸಾಧನಗಳು ಏನೇನಿದೆ, ವೇದ ಅಂತಕ್ಕಂಥದ್ದು ಒಂದು ಸಾಧನವಿದೆ, ಗುರುಗಳ ವಾಕ್ಯ ಅಂತಕ್ಕಂಥದ್ದು ಒಂದು ಸಾಧನವಿದೆ, ಮತ್ತು ಕಣ್ಣುಗಳು ಅನ್ನುವಂತಹ ಸಾಧನವಿದೆ, ನನ್ನ ಮನಸ್ಸು ಅಂತಕ್ಕಂತಹ ಒಂದು ಸಾಧನವಿದೆ. ಇವುಗಳನ್ನೆಲ್ಲ ಬಳಸಿ ಯಾವುದೋ ಒಂದು ಅನುಭವವನ್ನು, ಯಾವುದೋ ಒಂದು ಭಾವನೆಯನ್ನು, ಯಾವುದೋ ಬಣ್ಣವನ್ನು, ಯಾವುದೋ ಒಂದು ಸ್ವರ್ಗಾದಿ ವಿಷಯಗಳನ್ನು ತಿಳಿದುಕೊಳ್ತಕ್ಕಂತಹದ್ದು ನಾವು ಮಾಡ್ತೀವಿ. ಆದರೆ ಇದು ಎಲ್ಲಿವರೆಗೂ ಇದರ ಬಳಕೆ ಇದೆ ಅಂತಂದರೆ, ಎಲ್ಲಿವರೆಗೂ ಭೇದ ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ಮಾತ್ರ ಇದರ ಬಳಕೆ ಆಗುತ್ತೆ. ಯಾವಾಗ ಭೇದಗಳು ಅಳಿದು ಹೋಗುತ್ತೋ ಆವಾಗ ಈ ಬಳಕೆ ಮಾಡಬೇಕಾಗಿಲ್ಲ, ಬಳಕೆ ಇರೋದೇ ಇಲ್ಲ. ಕಣ್ಣಿನಿಂದ ಬಣ್ಣವನ್ನು ನೋಡಿದೆ ಅಂತಕ್ಕಂತಹ ವ್ಯವಹಾರವೇ ಇರೋದಿಲ್ಲ, ಅರಿವೇ ಆಗಿ ಉಳಿತಾನೆ. ಆದ್ದರಿಂದ ತತ್ವಜ್ಞಾನವಾದ ಮೇಲೆ ಪ್ರಮಾಣಗಳು, ಪ್ರಮೇಯವನ್ನು ಅರಿತಕ್ಕಂಥದ್ದು ಇವೆಲ್ಲ ಉಳಿಯುತ್ತೆ ಅಂತ ಇಟ್ಕೊಳ್ಬೇಡಿ ಅಂತಕ್ಕಂಥದ್ದು ಹೇಳ್ತಾರೆ. ಇದು ಕೂಡ ಶಾಂಕರ ವೇದಾಂತದ ಮುಖ್ಯ ಮೂಲಭೂತವಾದಂತಹ ಅಂಶ. ಇನ್ನೊಂದು ಶಾಸ್ತ್ರ ಅಂತಕ್ಕಂಥದ್ದೇನಿದೆ, ನೀನು ಬ್ರಹ್ಮವಾಗಿದ್ದೀಯಾ ಅಂತಕ್ಕಂತಹ ವಾಕ್ಯ ಏನಿದೆ, ಈ ವಾಕ್ಯ ಕೊನೆಯ ಪ್ರಮಾಣವಾಗಿದೆ ಅನ್ನೋದನ್ನು ಇಟ್ಕೊಳ್ತಾರೆ. ಬೇರೆ ಎಲ್ಲ ಕಡೆಯೂ ಏನಾಗುತ್ತೆ ಅಂತಂದರೆ, ಅಂಗಡಿಗೆ ಒಂದು ಹಣ್ಣು ಬಂದಿದೆ ಅಂತ ಒಂದು ವಾಕ್ಯವನ್ನು ನಾನು ಹೇಳಿದ್ರೆ, ಹೋಗಿ ತೆಗೆದುಕೋ ಅಂತ ಇನ್ನೊಂದು ವಾಕ್ಯ ಬರುತ್ತೆ. ಒಂದು ವಿಷಯವನ್ನು ತಿಳಿಸಿದ ಮೇಲೆ ಇನ್ನೊಂದು ಅದಕ್ಕೆ ಮಾಡಬೇಕಾಗಿದ್ದಿದೆ ಅನ್ನುವಂತಹ ಪ್ರಸ್ತಾಪ ಇದೆ, ಪ್ರಸಕ್ತಿ ಇದೆ. ಆದರೆ ನೀನು ಬ್ರಹ್ಮವಾಗಿದ್ದೀಯಾ ಅನ್ನತಕ್ಕಂತಹ ವಾಕ್ಯವನ್ನು ಗುರು ಉಚ್ಚಾರ ಮಾಡಿದ ಮೇಲೆ, ಶಿಷ್ಯ ಅದನ್ನು ಅರಿತ ಮೇಲೆ ಇನ್ನೂ ಅವನಿಗೆ ಬೇರೆ ಯಾವುದೇ ಪ್ರಮಾಣ ಪ್ರಮೇಯ ವ್ಯವಹಾರಗಳ ಅವಶ್ಯಕತೆಯೇ ಉಳಿಯೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ, ವೇದಾಂತದ ಉಪದೇಶವನ್ನು ಮಾಡಬೇಕಾದ್ರೆ ಕೆಲವು ಸಂಪ್ರದಾಯಗಳಲ್ಲಿ ಏನಾಗುತ್ತೆ ಅಂದರೆ, ಅಹಂ ಬ್ರಹ್ಮಾಸ್ಮಿ ಅನ್ನುವ ವಾಕ್ಯವನ್ನು ಬುದ್ಧಿಯ ಮಟ್ಟದಲ್ಲಿಯೇ ಅರಿತು ತಾನಿಂತಹವನು ವ್ಯಕ್ತಿತ್ವವನ್ನು ಉಳಿಸಿಕೊಂಡೇ ಇದ್ದು, ಆ ಒಂದು ಬ್ರಹ್ಮತ್ವ ನನಗೆ ಬಂದುಬಿಟ್ಟಿದೆ, ಬ್ರಹ್ಮಜ್ಞಾನ ನನಗೆ ಬಂದುಬಿಟ್ಟಿದೆ, ಸತ್ತ ಮೇಲೆ ಪೂರ್ಣತ್ವ ಬಂದುಬಿಡುತ್ತೆ, ಈಗ ಮಾತ್ರ ನಾನು ಇಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದ್ದರೂ ಕೂಡ ನನಗೆ ಬ್ರಹ್ಮಜ್ಞಾನವಾಗಿದೆ ಅಂತ ತಿಳಿದುಕೊಳ್ತಾ ಹೋಗ್ತಕ್ಕಂಥವರು ಇದ್ದಾರೆ. ಈ ಗೊಂದಲ ಉಂಟಾಗಬಾರ್ದು ಅಂತಂದರೆ, ಬ್ರಹ್ಮಾತ್ಮ ಜ್ಞಾನ ಉಂಟು ಮಾಡ್ತಕ್ಕಂತಹ ವಾಕ್ಯವನ್ನು ಬಳಸಿದ ಮೇಲೆ ಇನ್ನೂ ಅದು ಅಂತ್ಯ ಪ್ರಮಾಣವಾಗಿರುತ್ತೆ. ಇನ್ನು ಹೊಸದಾಗಿ ಮತ್ತೊಂದು ಪದಾರ್ಥವನ್ನು ಪ್ರಮಾಣದಿಂದ ಅರಿತುಕೊಳ್ತಾ ಇದ್ದೀನಿ ಅಂತಕ್ಕಂತಹದ್ದು ಉಳಿಯೋದಿಲ್ಲ. ಈ ರೀತಿ ಉಳಿದೇ ಇರುವ ಹಾಗೆ ಅರಿತುಕೊಳ್ಳೋದೇ ಬಹಳ ಮುಖ್ಯವಾದಂತಹ ಅಂಶ. ಈ ಅಂಶವನ್ನು ಒಪ್ಕೊಳ್ಬೇಕು ಅಂತಕ್ಕಂತಹದ್ದು ಗುರುಗಳು ವಿಚಾರ ಮಾಡ್ತಾರೆ. ಆಮೇಲೆ ಶಂಕರ ವೇದಾಂತದ ಪ್ರಕ್ರಿಯೆ ಏನು, ಇದೆಲ್ಲ ಇಟ್ಕೊಂಡು ನೀವು ಮನನ ಮಾಡಿದ್ರೆ ಶಂಕರರು ಹೇಗೆ ತಾವು ತಮ್ಮ ಉಪದೇಶವನ್ನು ಮಾಡ್ತಾ ಇದ್ದಾರೆ, ಆ ಕ್ರಮ ಏನು ಅನ್ನೋದನ್ನು ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಗುರುಗಳು ತೊಳ್ತಾರೆ. ಅಲ್ಲಿ ಈ ವೇದಾಂತ ನಿಷ್ಪ್ರಪಂಚವಾದಂತಹ ಪರಬ್ರಹ್ಮದಲ್ಲಿ ಪ್ರಪಂಚ ಇದೆ ಅಂತ ಇಟ್ಟುಕೊಂಡು ನಾವೇನು ಮಾತಾಡ್ತಾ ಇದ್ದೀವಿ, ಇದು ಮಾತಿನ ವ್ಯವಹಾರವನ್ನು ಬಳಸಿ
ನಿಮಗೆ ಆ ಪರಬ್ರಹ್ಮ ತತ್ವದ ಕಡೆಗೆ ಕರೆದುಕೊಂಡು ಹೋಗುವುದಕ್ಕೇನೆ ಅಂತಕ್ಕಂತಹದ್ದನ್ನು ಹೇಳ್ತಾರೆ. ಮತ್ತು ವೇದಾಂತದಲ್ಲಿ ಏನು ಒಂದು ಅಧ್ಯಾರೋಪವನ್ನು ಮಾಡಿ ಆ ಅಧ್ಯಾರೋಪಿತ ಮಾಡಿದ ಮೇಲೆ ಅದನ್ನು ಅಪವಾದ ಮಾಡ್ತಾ ಇದ್ದಾರೋ, ಈ ಅಧ್ಯಾರೋಪ ಮಾಡಿ ಅಪವಾದ ಮಾಡಿದ್ರಿಂದ ಏನು ಮೊದಲು ಅಧ್ಯಾರೋಪಕ್ಕೋಸ್ಕರ ಹೇಳಿದಂತಹ ಮಾತುಗಳಿತ್ತೋ ಅದು ಕಳೆದು ಹೋಯಿತು, ಅದರಿಂದ ವೇದಾಂತ ವಾಕ್ಯಗಳು ಪ್ರಯೋಜನವಿಲ್ಲದೇ ಇದ್ದಂಗಾಯಿತು ಅನ್ನೋ ಹಾಗೆ ಹೇಳೋದಕ್ಕೆ ಬರೋದಿಲ್ಲ ಅನ್ನುವ ಅಂಶವನ್ನು ಮುಂದೆ ಚರ್ಚೆ ಮಾಡ್ತಾರೆ. ಈ ಎಲ್ಲ ಅಂಶಗಳು ಮುಂದೆ ಒಂದೊಂದಾಗಿ ನಾನು ತಗೊಂಡು ಅದನ್ನು ಪ್ರಸ್ತಾಪ ಮಾಡ್ತೀನಿ. ಇದಾದ ನಂತರ 5ನೇ ಪ್ರಕರಣದಲ್ಲಿ ಅಧ್ಯಾರೋಪಾಪವಾದ ಪ್ರಕ್ರಿಯೆ ವಿಶೇಷಗಳು ಏನೇನಿದೆ, ಎಷ್ಟೆಷ್ಟು ವಿಧವಾಗಿ ವೇದಾಂತಗಳಲ್ಲಿ ವಿವಿಧ ಪ್ರಕ್ರಿಯೆಗಳನ್ನು ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುರುಗಳು ಪ್ರಸ್ತಾಪ ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಅವ್ರು ಹೇಳೋದೇ ವಿದ್ಯೆ ವಿವೇಕ ಪ್ರಕ್ರಿಯೆ. ಈಗ ಅವಿದ್ಯಾವಂತನಾಗಿದ್ದೀಯಾ, ವಿದ್ಯೆಯು ಬಂದ ಮೇಲೆ ನೀನು ವಿವೇಕವಂತನಾಗ್ತೀಯಾ ಅಂತಕ್ಕಂತಹದ್ದು ಏನಿದೆಯೋ ಇದೇ ಮೊಟ್ಟ ಮೊದಲನೇ ಅಧ್ಯಾರೋಪ. ಇಲ್ಲಿ ನಿನಗೆ ಬ್ರಹ್ಮಾತ್ಮತ್ವ ಗೊತ್ತಿಲ್ಲ ಅಂತ ಇಟ್ಕೊಂಡು ವ್ಯವಹಾರ, ಆದರೆ ಹೃದಯದಲ್ಲಿ ನಿನಗೆ ಇಂದು ಗೊತ್ತಿದೆ ಅಂತ ಅರ್ಥ ಮಾಡಿಸಿ ಈ ಒಂದು ಉಪದೇಶ ಪ್ರಕ್ರಿಯೆ ಮುಗಿಸುತ್ತೆ. ಇದೊಂದು ಉಪದೇಶ ಪ್ರಕ್ರಿಯೆ ವಿಶೇಷತೆ. ಇದನ್ನು ಮುಂದೆ ಕೂಡ ಪ್ರಸ್ತಾಪ ಮಾಡ್ತೀನಿ ವಿಸ್ತಾರವಾಗಿ. ಸೃಷ್ಟಿ ಪ್ರಕ್ರಿಯೆ, ಸೃಷ್ಟಿ ಇದೆ ಅನ್ನೋದು ತಾತ್ಪರ್ಯ ಅಲ್ಲ, ಸೃಷ್ಟಿ ಬ್ರಹ್ಮದಿಂದಲೇ ಉದ್ಭೂತವಾಗಿದೆ, ಬ್ರಹ್ಮಮಯವಾಗಿಯೇ ಇದೆ ಅಂತ ತೋರಿಸ್ಕೊಡೋದ್ರಲ್ಲಿ ಅದಕ್ಕೆ ತಾತ್ಪರ್ಯ. ಇದನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕಾರ್ಯಕಾರಣ ಪ್ರಕ್ರಿಯೆ, ಮಣ್ಣಿನಿಂದ ಘಟ, ಪಾತ್ರೆ ಇತ್ಯಾದಿಗಳನ್ನು ಮಾಡ್ತಾಯಿದ್ದೀವಿ. ಪಾತ್ರೆ ಅನ್ನತಕ್ಕಂಥ ವ್ಯವಹಾರ ಮಾಡ್ತಾಯಿದ್ದೀರಿ, ಒಂದು ಕುಡಿಕೆ ಅಂತ ವ್ಯವಹಾರ ಮಾಡ್ತಾಯಿದ್ದೀರಿ. ಆದರೆ ಕುಡಿಕೆ ಮತ್ತು ಪಾತ್ರೆ ಮುಂತಾದವುಗಳನ್ನು ಗಮನವಿಟ್ಟು ನೋಡಿದರೆ ಅದು ಮಣ್ಣೇ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಯಾವತ್ತೂ ಕೂಡ ಕಾರ್ಯವಾದಂತಹ ಪದಾರ್ಥಗಳು ತನ್ನ ಕಾರಣದ ಸ್ವರೂಪವನ್ನು ಬಿಟ್ಟುಕೊಂಡೇ ಇರೋದಿಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬಹುದು. ಈ ಒಂದು ಪ್ರಕ್ರಿಯೆಯನ್ನು ಅನುಸರಿಸ್ಕೊಂಡು ಇದಿಷ್ಟು ಕೂಡ ಬ್ರಹ್ಮಮಯವೇ ಆಗಿದೆ ಅನ್ನುವ ತೀರ್ಮಾನಕ್ಕೂ ನಾವು ಹೋಗಿ ತಲುಪಬಹುದು. ಅದು ಹೇಗೆ ಅನ್ನತಕ್ಕಂಥದ್ದನ್ನು ಆ ಒಂದು ವಿಚಾರದಲ್ಲಿ ಗುರುಗಳು ವಿಚಾರ ಮಾಡ್ತಾರೆ. ಆಮೇಲೆ ಈ ಏನು ಜಗತ್ತಿನ ಸೃಷ್ಟಿಯಾಗಿದೆ, ಜಗತ್ತಿನ ಸೃಷ್ಟಿಯಲ್ಲಿ ಬ್ರಹ್ಮವೇ ಜೀವರೂಪದಿಂದ ಒಳಹೊಕ್ತು ಅಂತಕ್ಕಂತಹದ್ದು ಒಂದು ಪ್ರಕ್ರಿಯೆ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಇದೆಲ್ಲ ಬಹಳ ವಿಸ್ತಾರವಾದ ಚರ್ಚೆ ತೈತ್ರಿಯೋಪನಿಷತ್ ಭಾಷ್ಯದಲ್ಲಿ ಮತ್ತು ಛಾಂದೋಗ್ಯೋಪನಿಷತ್ನಲ್ಲಿ ಮಾಡಿದ್ದಾರೆ ಶಂಕರಾಚಾರ್ಯರು. ಅವುಗಳನ್ನೆಲ್ಲ ತಗೊಂಡು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ಪಂಚಕೋಶ ವಿವೇಕ ಪ್ರಕ್ರಿಯೆ, ಇದೊಂದು ಬಹಳ ಮುಖ್ಯವಾದ ಪ್ರಕ್ರಿಯೆ. ತಾನು ಒಂದು ಅನ್ನದ ಮುದ್ದೆ, ಮಣ್ಣಿನ ಮುದ್ದೆ ಅಂತ ಭಾವಿಸ್ಕೊಳ್ಳೋದಾದರೆ ಅಲ್ಲಿಂದ ಹಿಡಿದು ನೀನು ಆನಂದಮಯ ಸ್ವರೂಪನಾಗಿದ್ದೀಯಾ, ಪರಬ್ರಹ್ಮವೇ ಆಗಿದ್ದೀಯಾ ಅನ್ನುವವರೆಗೂ ಕೂಡ ಉಪದೇಶ ಪ್ರಕ್ರಿಯೆ ಒಂದೊಂದಾಗಿ ತಿಳಿಸ್ಕೊಡ್ತಾ, ನೀನು ಅನ್ನಮಯನೇ ಅಲ್ಲ, ನೀನು ಪ್ರಾಣಮಯನಾಗಿದ್ದೀಯಾ, ಪ್ರಾಣಮಯನೇ ಅಲ್ಲ, ಇನ್ನೂ ಸೂಕ್ಷ್ಮವಾದ ಮನೋಮಯನಾಗಿದ್ದೀಯಾ, ಅಷ್ಟೇ ಅಲ್ಲ ನೀನು ವಿಜ್ಞಾನಮಯನಾಗಿದ್ದೀಯಾ. ಈ ರೀತಿ ಒಳಗಡೆ ನಿಮ್ಮ ಆಂತರ್ಯದ ಒಳಗಡೆ ನಿಮ್ಮನ್ನು ಕಳಿಸ್ತಾ ನಿಮ್ಮ ನಿಜ ಸ್ವರೂಪದಲ್ಲಿ ನಿಮ್ಮನ್ನು ನಿಲ್ಲಿಸ್ತಕ್ಕಂತಹ ಒಂದು ಕ್ರಮ ಅಲ್ಲಿದೆ. ಇಲ್ಲಿಯೇ ಕರ್ಮೋಪಾಸನಾ ಪ್ರಕ್ರಿಯೆ ಅಂತಲೂ ಗುರುಗಳು ತಗೊಳ್ತಾರೆ. ಅದು ಬಹಳ ವಿಶೇಷವಾದಂತಹ ಅಂಶ. ಆ ವಿಚಾರ ಬಂದಾಗ ನಾನು ನಿಮಗೆ ಹೇಳ್ತೀನಿ. ಕರ್ಮ ಮತ್ತು ಉಪಾಸನೆಗಳು ಅಂತಕ್ಕಂತಹದ್ದು ಕೂಡ ಹೇಗೆ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅಂತರ್ಗತವೇ ಆಗಿದೆ ಅನ್ನೋದನ್ನು ಗುರುಗಳು ತೋರಿಸ್ಕೊಡ್ತಾರೆ. ಇದರ ಇಂಪ್ಲಿಕೇಶನ್ಸ್ ತುಂಬ ಇದೆ. ಇಡೀ ಭಾರತದ ಅಷ್ಟೂ ಶಾಸ್ತ್ರಗಳು, ಕರ್ಮಗಳು, ಉಪಾಸನೆಗಳು ಇವೆಲ್ಲವೂ ಕೂಡ ನಿಧಾನವಾಗಿ ನಿಮ್ಮನ್ನು ಹೇಗೆ ತತ್ವದ ಕಡೆಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರವೇ ಒಂದು ರೀತಿಯಲ್ಲಿ ಡಿಸೈನ್ ಆಗಿವೆ, ರೂಪಿಸಲ್ಪಟ್ಟಿವೆ ಅನ್ನೋದನ್ನು ತೀರ್ಮಾನ ಮಾಡಿ ಇಟ್ಕೊಳ್ಬೋದು. ಅಂತಹ ಅದ್ಭುತವಾದಂತಹ ವಿಚಾರ ಇಲ್ಲಿ ಬರುತ್ತೆ. ಆಮೇಲೆ ಸ್ವಯಂ ಜ್ಯೋತಿಯಾಗಿದ್ದಾನೆ ಮನುಷ್ಯ ಅಂತಕ್ಕಂಥವನು. ಜೀವನ ಮೂಲರೂಪ ಸ್ವಯಂ ಜ್ಯೋತಿಷ್ಠವಾಗಿದೆ. ಹೊರಗಿನ ಬೆಳಕುಗಳು ಬೇಕಿಲ್ಲದೆ
ತನ್ನಲ್ಲಿಯೇ ಅಖಂಡ ಜ್ಞಾನವು ಅರಿವು ಎಲ್ಲವನ್ನು ಬೆಳತಕ್ಕಂತಹ ರೂಪವೂ ಆಗಿ ಇದ್ದುಕೊಂಡಿದೆ ಅಂತ ಹೇಳ್ತಕ್ಕಂತಹ ಒಂದು ಪ್ರಕ್ರಿಯೆ. ಈ ಥರ ಇನ್ನೂ ಸಾಕಷ್ಟು ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಅಂತ ಒಂದಿದೆ. ಅವಸ್ಥಾತ್ರಯ ದೃಷ್ಟಿ, ಈ ಒಂದು ದೃಷ್ಟಿಯಿಂದ ಮಾಡ್ತಕ್ಕಂತಹ ವಿಚಾರ, ಎಚ್ಚರ, ಕನಸು ಮತ್ತು ನಿದ್ರೆ ಇವುಗಳನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಅಂತಕ್ಕಂತಹ ಅಂಶಗಳು, ಇವುಗಳನ್ನು ಕೂಡ ಸಚ್ಚಿದಾನಂದ ಸ್ವಾಮಿಗಳು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮತ್ತು ಇದಿಷ್ಟು ಪ್ರಸ್ತಾಪ ಮಾಡಿದ ಮೇಲೆ 6ನೆಯ ಖಂಡವಾದಂತಹದ್ದು ಶಾಂಕರ ಪ್ರಸ್ಥಾನಸ್ಯ ಪ್ರಸ್ಥಾನಾಂತರೇಭ್ಯೋ ವೈಲಕ್ಷಣ್ಯಂ. ಬೇರೆ ಬೇರೆ ಪ್ರಸ್ಥಾನಗಳು ಯಾರ್ಯಾರಿದ್ದಾರೋ, ವೇದಾಂತಿಗಳಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಯಾರ್ಯಾರಿರ್ಬೋದು, ಅವರಿಗೂ ಮತ್ತು ಶಂಕರಾಚಾರ್ಯರಿಗೂ ವೇದಾಂತಿಗಳಿಗೂ ಏನು ವ್ಯತ್ಯಾಸವಿದೆ ಅಂತಕ್ಕಂತಹದ್ದನ್ನು ಪ್ರಸ್ತಾಪ ಮಾಡ್ತಾರೆ ಗುರುಗಳು ಇಲ್ಲಿ. ಆಮೇಲೆ ಬಹಳ ಮುಖ್ಯವಾದಂಥ ಮತ್ತೊಂದು ಕೊನೆಯ ಖಂಡ, ಬೌದ್ಧ ಮತಕ್ಕೆ ಮತ್ತು ವೇದಾಂತ ಮತಕ್ಕೆ ಸಾಮ್ಯ ಇದೆ ಅಂತಕ್ಕಂತಹದ್ದನ್ನು ಸಾಕಷ್ಟು ಜನ ಹೇಳ್ತಾರೆ. ಇದು ಬೌದ್ಧ ಮತವನ್ನು ಎಲ್ಲರೂ ಒಂದು ಕಾಲದವರೆಗೂ ಅದನ್ನು ಮಾನ್ಯ ಮಾಡಿದ್ರು. ಆಮೇಲೆ ಅದು ತನ್ನಲ್ಲೇ ಇದ್ದಂತಹ ಕೆಲವು ದೋಷಗಳಿಂದ ಕುಸಿದು ಬಿದ್ದು ಹೋಯಿತು. ಅದನ್ನು ಆ ಪ್ರಾಮಾಣ್ಯ ವಿಚಾರಗಳು, ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ನೈಯಾಯಿಕರು ಮತ್ತು ಮೀಮಾಂಸಕರು ಅವುಗಳಲ್ಲಿ ಇದ್ದಕ್ಕಂತಹ ತಪ್ಪುಗಳನ್ನು ತೋರಿಸಿ ಅದು ವ್ಯರ್ಥ ಅಂತಕ್ಕಂತಹದ್ದು ಚೆನ್ನಾಗಿ ಜನರಿಗೆ ಅರ್ಥ ಆಗ್ತಾ ಬಂತು. ಅದು ಆಗ್ತಿದ್ದ ಹಾಗೆಯೇ ಅದು ಒಂದು ರೀತಿಯಲ್ಲಿ ಬಿದ್ದೇ ಹೋಯಿತು. ಇದು ಒಂಥರ ಫೇಲ್ಯೂರ್ ಅಂತ ಹೇಳ್ಬೋದು. ಆ ಹೊತ್ತಿಗೆ ಶಂಕರಾಚಾರ್ಯ ಬರೋ ಹೊತ್ತಿಗೆ ಅದು ಫೇಲ್ಯೂರ್. ಅದಕ್ಕೂ ಮತ್ತು ಶಂಕರರ ಮತಕ್ಕೂ ಸಾಮ್ಯತೆ ಇದೆ ಅಂತ ಹೇಳಿಬಿಟ್ರೆ ಅವನು ಸೋತಿದ್ದರಿಂದ ಇವರು ಸೋತು ಹೋಗಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನವಾಯಿತು. ಆದರೆ ಬೌದ್ಧ ಮತಕ್ಕೂ ಮತ್ತು ವೇದಾಂತ ಮತಕ್ಕೂ ಎಷ್ಟು ಮಹಾನ್ ವ್ಯತ್ಯಾಸವಿದೆ, ಶಂಕರಾಚಾರ್ಯರು ಹೇಳೋಂಥದ್ದಕ್ಕೂ ಮತ್ತು ಬುದ್ಧ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸವಿದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ಗುರುಗಳು ಅದ್ರ ಬಗ್ಗೆ ಮಾಂಡುಕ್ಯ ರಹಸ್ಯ ವಿವೃತಿ ಅಂತಕ್ಕಂತಹ ಒಂದು ಗ್ರಂಥದಲ್ಲಿಯೂ ವಿಸ್ತಾರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಧರ್ಮಕೀರ್ತಿಯ ಕಾರಿಕೆಗಳು, ಬೇರೆ ಬೇರೆ ಕಾರಿಕೆಗಳು, ಅವುಗಳನ್ನು ಕೂಡ ಇಟ್ಕೊಂಡು ಪ್ರಸ್ತಾಪ ಮಾಡಿ ಹೇಗೆ ಇಲ್ಲಿ ಎಲ್ಲ ತತ್ವಗಳಿಗೂ ಆಧಾರವಾದ ಬ್ರಹ್ಮಾತ್ಮತ್ವದಲ್ಲಿ ನಿಮ್ಮನ್ನು ನೆಲೆನಿಲ್ಲಿಸಿ ಇದಿಷ್ಟು ಅಖಂಡವಾಗಿಯೂ ಬ್ರಹ್ಮವೇ ಆಗಿದೆ ಅನ್ನುವ ಅರ್ಥವನ್ನು ಮಾಡಿಸ್ಕೊಡ್ತಾ ಇದ್ದರೆ, ಶೂನ್ಯ ಮತ್ತು ಕಪೋಲ ಕಲ್ಪನೆಗಳು, ತಾರ್ಕಿಕ ಕಲ್ಪನೆಗಳು ಇವುಗಳಿಂದಲೇ ಬೌದ್ಧ ಮತ ತುಂಬಿಕೊಂಡಿದೆ, ಅದಕ್ಕೂ ಇದಕ್ಕೂ ಎಷ್ಟೂ ಕೂಡ ಹೊಂದಾಣಿಕೆ ಬರೋದಿಲ್ಲ ಅನ್ನೋದನ್ನು ಚೆನ್ನಾಗಿ ಪ್ರಸ್ತಾಪ ಮಾಡಿ ಗುರುಗಳು ಆ ಒಂದು ಭಾಗದಲ್ಲಿ ತೋರಿಸ್ಕೊಡ್ತಾರೆ. ಇವೆಲ್ಲ ಯಾಕೆ ಬೇಕಾಗತ್ತೆ ಅಂತಂದರೆ, ಶಂಕರರ ಪ್ರಕ್ರಿಯೆ ಏನು ಅಂತಲೂ ಹೇಳೋದು, ಶಂಕರ ಪ್ರಕ್ರಿಯೆಗೂ ಬೇರೆ ಮತೀಯರ ಪ್ರಕ್ರಿಯೆಗೂ ಇರತಕ್ಕಂತಹ ವಿಲಕ್ಷಣತೆಯನ್ನು ತೋರಿಸ್ಕೊಡ್ತಕ್ಕಂಥದ್ದು, ಮತ್ತು ಶಂಕರ ಪ್ರಕ್ರಿಯೆಗೂ ಮತ್ತು ಬೇರೆಯವರ ಮತಕ್ಕೂ ಸಾಮ್ಯತೆ ಇದೆ ಅಂತ ಸಹಜವಾಗೇ ಹೇಳಿ ಅದರ ಸೂಕ್ಷ್ಮ ವಿಚಾರದಿಂದ ತಪ್ಪಿಸ್ಕೊಳ್ತಾ ಇದ್ದವರು ಯಾರಿದ್ದಾರೋ ಅವರಿಗೆ ಇಲ್ಲ ಸ್ಪಷ್ಟವಾಗಿ ನೋಡಿ ಈ ರೀತಿ ಇರತಕ್ಕಂತಹದ್ದು ವಿಚಾರ ಬೌದ್ಧ ಮತಕ್ಕೂ ಇದಕ್ಕೂ ಸ್ವಲ್ಪವೂ ಸಂಪರ್ಕವಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದ್ದರಿಂದ ಮತ್ತೆ ಅವರು ಶಂಕರರ ಪ್ರಕ್ರಿಯಾನುಸಾರವಾಗಿ ವಿವೇಚನೆ ಮಾಡಿ ಯಾವುದು ಸರಿ, ಹೇಗೆ ಸರಿ, ತಮ್ಮದು ಹೇಗೆ ಸರಿ ಅನ್ನೋಂಥ ಪುನರ್ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಗುರುಗಳು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಸಾಮಾನ್ಯವಾಗಿ ಈ ಒಂದು ಗ್ರಂಥದ ವಿಚಾರವನ್ನು ನಾನು ಹೇಳಿದೆ. ಇನ್ನು ವಿಸ್ತಾರವಾಗಿ ಒಂದೊಂದು ಅಂಶಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತೀನಿ. ಮುಖ್ಯವಾಗಿ 3ನೇ ಮತ್ತು 4ನೇ ಖಂಡ ಶಾಂಕರ ವೇದಾಂತ ಮರ್ಯಾದಾ ಮತ್ತು ಶಾಂಕರ ವೇದಾಂತ ಪ್ರಕ್ರಿಯಾ ಸ್ವರೂಪಂ ಅಂತಕ್ಕಂತಹ 2 ಖಂಡಗಳಿದೆ. ಅದರಲ್ಲಿ ಕೆಲವು ವಾಕ್ಯಗಳನ್ನೇ ನೇರವಾಗಿ ಎತ್ತಿ ಅವುಗಳನ್ನು ಓದ್ತಾ ನಾವು ಒಂದೊಂದು ಅಂಶವನ್ನು ಮನನ ಮಾಡೋಣ. ಇದು ಬಹಳ ಮುಖ್ಯವಾದಂತಹ ಅಂಶಗಳು. ಇವುಗಳನ್ನು ಇಟ್ಕೊಂಡು ಅಧ್ಯಯನ ಮಾಡೋದ್ರಿಂದ, ಈ ಅಂಶಗಳನ್ನು ಗುರುಮುಖೇನ ವಿಚಾರ ಮಾಡೋದ್ರಿಂದ ನಮಗೆ ವೇದಾಂತದಲ್ಲಿ ಒಂದು ತಳಸ್ಪರ್ಶಿ ಆದಂತಹ ಅಧ್ಯಯನವೂ ಆಗುತ್ತೆ, ಒಂದು ದೃಢತೆ ಬರುತ್ತೆ.
ಇಲ್ಲದೆ ಹೋದರೆ ಸಾಮಾನ್ಯ ಯಾರೋ ಬಂದು ಕೆಲವು ವಿಚಾರಗಳನ್ನು ಹೇಳಿ ಗೊಂದಲಕ್ಕೆ ಈಡು ಮಾಡಿಬಿಡ್ತಾರೆ. ಆ ರೀತಿ ಗೊಂದಲಕ್ಕೆ ಸಿಲುಕದೇ ಇರೋ ಹಾಗೆ ಆಗಬೇಕು ಅಂತಂದರೆ ಈ ವಿಚಾರಗಳ ವಿಮರ್ಶೆ ಆಗಬೇಕು. ಇದನ್ನು ನಾವು ಇನ್ನು ಬರ್ತಕ್ಕಂತಹ ದಿನಗಳಲ್ಲಿ ಈ ವಿಚಾರವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಪ್ರವಚನವನ್ನು ಅಂತ್ಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.